ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಅನ್ನದ ಬಟ್ಟಲು ಅಂತಲೇ ಕರೆಸಿಕೊಳ್ಳುತ್ತಿರುವ ಹಟ್ಟಿ ಚಿನ್ನದ ಗಣಿ ಹೊಂದಿರುವ ಅಪ್ಪಟ ಚಿನ್ನದ ನಾಡು ರಾಯಚೂರು. ಇಲ್ಲಿ ರಾಜ್ಯಕ್ಕೆ ಬೆಳಕು ನೀಡುವ ಶಾಖೋತ್ಪನ್ನ ಕೇಂದ್ರ ಇಲ್ಲಿದೆ. ಮತ್ತು ಅದೇ ರೀತಿಯಲ್ಲಿ ಈ ನೆಲದಲ್ಲಿ ಎರಡು ಪ್ರಮುಖವಾದ ನದಿಗಳು ಕೃಷ್ಣಾ ಮತ್ತು ತುಂಗಭದ್ರಾ, ಈ ಎರಡು ನದಿಗಳು ಈ ನೆಲದಲ್ಲಿ ಹರಿಯುತ್ತಿವೆ. ಇಷ್ಟೆಲ್ಲ ಸಂಪನ್ಮೂಲಗಳಿದ್ದರೂ ರಾಯಚೂರು ಇನ್ನೂ ಕೂಡ ಯಾಕೆ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿಯನ್ನು ಹೊತ್ತುಕೊಂಡಿದೆ? ಇಲ್ಲಿ ಆಡಳಿತ ವೈಫಲ್ಯನ ಅಥವಾ ಜನರ ಧ್ವನಿ ಸರ್ಕಾರಗಳಿಗೆ ಕೇಳಿಸ್ತಿಲ್ಲವಾ? ಬನ್ನಿ ಈ ವರದಿಯಲ್ಲಿ ರಾಯಚೂರಿನ ಅಭಿವೃದ್ಧಿಯ ಅಸಲು ಚಿತ್ರಣವನ್ನು ನೋಡೋಣ. ರಾಯಚೂರು ಜಿಲ್ಲೆ ರಾಜ್ಯದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ಆದಾಯ ತಂದುಕೊಡ್ತಾ ಇದೆ. ಹಟ್ಟಿ ಚಿನ್ನದ ಗಣಿ ದೇಶಕ್ಕೆ ಚಿನ್ನ ನೀಡಿದರೆ, ರಾಯಚೂರು ಉಷ್ಣ ವಿದ್ಯುತ್ ಸ್ಥಾವರ ರಾಜ್ಯಕ್ಕೆ ಬೆಳಕು ನೀಡುತ್ತಿದೆ. ಆದರೆ ದೀಪದ ಕೆಳಗೆ ಕತ್ತಲೆ ಎಂಬಂತೆ ಜಿಲ್ಲೆಯ ಮೂಲ ಸೌಕರ್ಯಗಳು ಮಾತ್ರ ದಯನೀಯವಾಗಿದೆ. ಶಿಕ್ಷಣ ಮತ್ತು ಆರೋಗ್ಯದ ವಿಚಾರದಲ್ಲಿ ರಾಯಚೂರು ಇನ್ನೂ ಕೆಳಮಟ್ಟದಲ್ಲಿದೆ. ನೀರಾವರಿ ಇದ್ರೂ ಕೃಷಿ ಆಧಾರಿತ ಕೈಗಾರಿಕೆಗಳ ಕೊರತೆಯಲ್ಲಿ ಎದ್ದು ಕಾಣ್ತಾ ಇದೆ. ಸಾವಿರಾರು ಹೆಕ್ಟರ್ ಭೂಮಿಯಲ್ಲಿ ಭತ್ತ ಬೆಳೆಯುವ ರೈತರಿಗೆ ಇಂದಿಗೂ ಯೋಗ್ಯ ಬೆಲೆ ಮತ್ತು ಮಾರುಕಟ್ಟೆ ಸಿಗ್ತಾ ಇಲ್ಲ. ರಾಯಚೂರು ಹಿಂದುಳಿಯಲು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯೇ ಪ್ರಮುಖ ಕಾರಣನ? ಆರೋಗ್ಯ ಕ್ಷೇತ್ರದಲ್ಲಿ ಹಿನ್ನಡೆ. ಜಿಲ್ಲೆಯಲ್ಲಿ ಕುಡಿಯುವ ನೀರಿನಲ್ಲಿ ಫ್ಲೋರೈಡ್ ಸಮಸ್ಯೆ ಹೆಚ್ಚಿದೆ. ಇದು ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ. ವಲಸೆಯ ಸಮಸ್ಯೆ. ಕೈಗಾರಿಕೆಗಳ ಕೊರತೆಯಿಂದಾಗಿ ಜಿಲ್ಲೆಯ ಸಾವಿರಾರು ಯುವಕರು ಬೆಂಗಳೂರು, ಹೈದರಾಬಾದ್ಗೆ ಕೆಲಸ ಹುಡುಕಿ ಹೋಗ್ತಾ ಇದ್ದಾರೆ. ಶೈಕ್ಷಣಿಕ ಅಸಮಾನತೆ. ಐಐಟಿ ಹೋರಾಟದಲ್ಲಿ ಸೋತ ರಾಯಚೂರು ಇಂದಿಗೂ ಉನ್ನತ ಶಿಕ್ಷಣ ಸಂಸ್ಥೆಗಳಿಗಾಗಿ ಕಾಯ್ತಾ ಇದೆ. ಏಮ್ಸ್ ಮಂಜೂರಾತಿ ವಿಷಯದಲ್ಲೂ ರಾಜಕೀಯ ಜಗ್ಗಾಟ ಮುಂದುವರೆದಿದೆ. ಡಾಕ್ಟರ್ ನಂಜುಂಡಪ್ಪ ವರದಿ ಸಲ್ಲಿಕೆಯಾಗಿ ದಶಕಗಳೇ ಕಳೆದರೂ 371 ಅಡಿಯಲ್ಲಿ ವಿಶೇಷ ಸ್ಥಾನಮಾನ ಸಿಕ್ಕರೂ ಕೂಡ ರಾಯಚೂರಿನ ಪಾಲಿನ ಅನುದಾನ ಸರಿಯಾಗಿ ಬಳಕೆಯಾಗ್ತಾ ಇಲ್ಲ. ಸರ್ಕಾರಗಳು ಬದಲಾದಂತೆ ಭರವಸೆಗಳು ಕೂಡ ಬದಲಾಗ್ತಾ ಇದೆ. ಆದರೆ ರಾಯಚೂರಿನ ಹಣೆಪಟ್ಟಿ ಮಾತ್ರ ಬದಲಾಗ್ತಾ ಇಲ್ಲ. ಬಹುಮುಖ್ಯವಾಗಿ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಎನ್ನುವ ಮಹತ್ವಾಕಾಂಕ್ಷೆಯ ಪಟ್ಟಿಗೆ ಸೇರಿದ್ದರೂ ಕೂಡ ಅಭಿವೃದ್ಧಿ ಮಾತ್ರ ಆಮಿಗತಿಯಲ್ಲಿದೆ. ರಾಯಚೂರಿಗೆ ಬೇಕಾಗಿರುವುದು ಕೇವಲ ಭರವಸೆಗಳಲ್ಲ, ಭದ್ರವಾದ ಕೈಗಾರಿಕೆ ಅಡಿಪಾಯ ಮತ್ತು ಉತ್ತಮವಾದ ಆರೋಗ್ಯ ವ್ಯವಸ್ಥೆ. ಇಲ್ಲಿಯ ಜನಪ್ರತಿನಿಧಿಗಳು ಇಚ್ಛಾಶಕ್ತಿಯಿಂದ ಪಕ್ಷಾತೀತವಾಗಿ ಹೋರಾಡಿದರೆ ಮಾತ್ರ ರಾಯಚೂರು ಅಭಿವೃದ್ಧಿ ಪತಾಕದಲ್ಲಿ ಸಾಗಲು ಸಾಧ್ಯ. ಅನ್ನ ನೀಡುವ ಜಿಲ್ಲೆಗೆ ನ್ಯಾಯ ಸಿಗಬೇಕಾಗಿದೆ.